ನಾವೆಲ್ಟಿ ಫ್ಯಾಕ್ಟರ್ ಆಗಿ ಅವರು ಎಮರ್ಜ್ ಆಗ್ಬಿಟ್ರು. ಸರ್ ಇನ್ನೊಂದು ಸರ್ ಮಂಜುನಾಥ್ ಅಂತ ಇನ್ನೊಬ್ಬ ಅಭ್ಯರ್ಥಿಯ ಹೆಸರನ್ನ ಹಾಕಿ ಇಲ್ಲ ಅದು ವಿಚಾರಗಳು ಏನ್ ನಡೆದ್ವು ಅದನ್ನ ಈಗ ಮಂಡ್ಯದಲ್ಲಿ ಸುಮಲತಾ ಅವ್ರು ನಿಂತಾಗ್ಲೂ ಕೂಡ ಅದೇ ತರ 4 ಜನ ಸುಮಲತಾ ಜನ ಸ್ವಲ್ಪ ಮಟ್ಟಿಗೆ ನೀವು ಈ ಮಾತಿಗೆ ನೀವು ಬದ್ಧರಾಗಿರ್ಬೇಕು ಟಿಲ್ ಎಂಡ್. ಜನರು ಮೂರ್ಖರಲ್ಲ ಅನ್ನೋ ಮಾತಿಗೆ ಬದ್ಧರಾಗಿರ್ಬೇಕು ನೀವು. Stand for your words. ಹುಲಿ ಬಂತು ಆಟ ಎಷ್ಟು ದಿವಸ ಆಡಕ್ಕಾಗುತ್ತೆ ಅನ್ನೋದು ಅಷ್ಟೇ ಇವತ್ತು ಇಲ್ಲಿ ದೇಶದಲ್ಲಿ ಇವತ್ತು ಈ ಎಲೆಕ್ಷನ್ ರಿಸಲ್ಟ್. ಶೆಟ್ಟರಿಗೆ 40,000 ಮತಗಳ ಲೀಡ್. ಐ ಥಿಂಕ್ ಆಲ್ಮೋಸ್ಟ್ ಪಾಸಿಂಗ್ ಪರ್ಸೆಂಟೇಜ್. ಅಂದ್ರೆ ಈಗ ಕಾಂಗ್ರೆಸ್ಗೆ ಇರೋದು ದಾವಣಗೆರೆ, ಚಿಕ್ಕೋಡಿ, ಮೈಸೂರು, ಚಾಮರಾಜನಗರ. ಮೈಸೂರಲ್ಲ, ಚಾಮರಾಜನಗರ ಕಾಂಗ್ರೆಸ್ಗೆ. ಬೆಂಗಳೂರು ಉತ್ತರ, ಬೆಂಗಳೂರು ನಾರ್ತ್, ಚಿತ್ರದುರ್ಗ 13,000 ಲೀಡ್ ಇದೆ. ಬೆಂಗಳೂರು ನಾರ್ತ್ ಇಲ್ಲ ಕಾಂಗ್ರೆಸ್ಗೆ ಲೀಡ್. ಇಲ್ಲ ಲೀಡ್ ಇಲ್ಲ. 9,000 8,000 NDTV 293 ಬಂದಿದ್ದಾರೆ. ಬರೀ ಏನು 296, 211, 291, 203 ಇದೆ. 20,000 ಮೇಲೋಗಿ ಬಿದ್ದೋಗಿರ್ತಾರೆ. 298, 209 ಬಂದಿದ್ದಾರೆ. ತಿರುವನಂತಪುರ ಶಶಿ ತರೂರ್ ಇನ್ನೂ ಲೀಡಲ್ಲೇ ಇದ್ದಾರೆ. ಐ ಥಿಂಕ್ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ತುಕಾರ 34,000 ಮತಗಳ ಮುನ್ನಡೆಯನ್ನು ಬಟ್ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅಲ್ಪ ಮುನ್ನಡೆ. ನಾಟ್ ಸೋ ಬಿಗ್. 5,000 ಮತಗಳ ಮುನ್ನಡೆ. ಕಲ್ಯಾಣ ಕರ್ನಾಟಕ 5 ಸೀಟ್ ಇದೆ. ಅದರಲ್ಲಿ ಇದು ಗುಲ್ಬರ್ಗ ಬಿಟ್ರೆ ಇನ್ನೆಲ್ಲಾ ಕಡೆ ಕಾಂಗ್ರೆಸ್ ಚೆನ್ನಾಗಿದೆ ಅಂತ ಇತ್ತು. ಅದು ದಾವಣಗೆರೆ, ಬಳ್ಳಾರಿ, ಚಿಕ್ಕೋಡಿ, ಚಾಮರಾಜನಗರ ಇದು ಸೊ ಇದು ಇನ್ನೊಂದು ಇದರ ಸಂದೇಶ ಏನಂದ್ರೆ ಬಿಜೆಪಿ ಮೇ ನಾಟ್ ಗೆಟ್ ಮೆಜಾರಿಟಿ ಆನ್ ಇಟ್ಸ್ ಓನ್ ಅಂತ ಕಾಣುತ್ತೆ. 295 ಅಂದ್ರೆ ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಅದರಲ್ಲಿ ಜಗನ್ ಪಾರ್ಟಿಯೇ ಒಂದು 15ರಿಂದ 20 ಇದೆ. ಜಗನ್ ಅಲ್ಲ, ಟಿಡಿಪಿ ಇದೆ. ಚಂದ್ರಬಾಬು ನಾಯ್ಡು ಮಹಾರಾಷ್ಟ್ರದಲ್ಲಿ ಅವರ ಅಲಯನ್ಸ್ ಶಿವಸೇನಾ ಇರುತ್ತೆ.